ಆಲ್ರೆಡಿ ನಾವು ಇವತ್ತು 6th ಡೇ ಆಫ್ ವೇಟ್ ಲಾಸ್ ಚಾಲೆಂಜಲ್ಲಿದ್ದೀವಿ. ಇನ್ನು ಒಂದು ದಿನ ಹೋದರೆ ನಮ್ಮ ಈ ವೇಟ್ ಲಾಸ್ ಜರ್ನಿ ಕಂಪ್ಲೀಟ್ ಆಗುತ್ತೆ 7 ಡೇಸ್. ಸೊ ನಾನಿಲ್ಲಿ ಬಿಸಿನೀರಿಗೆ ಸ್ವಲ್ಪ ಜೀರಿಗೆನ ಕುದಿಸಿ ಕುಡಿತಾ ಇದ್ದೀನಿ. ಈ ರೀತಿ ಕುಡಿಯೋದ್ರಿಂದ ನಿಮ್ಮ ಬೆಳ್ಳಿ ಫ್ಯಾಟ್ ಕಡಿಮೆ ಆಗುತ್ತೆ, ನಿಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ವೇಟ್ ಲಾಸ್ ಕೂಡ ಕಡಿಮೆ ಆಗುತ್ತೆ, ನಿಮ್ಮ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ. ಇದನ್ನು ಪ್ರೆಗ್ನೆಂಟ್ ವುಮೆನ್ ಕುಡಿತಾರೆ, ಏಕೆಂದರೆ ಹೆರಿಗೆ ಸಲೀಸಾಗಲಿ ಅಂತ, ನಾರ್ಮಲ್ ಡೆಲಿವರಿ ಆಗಲಿ ಅಂತ ಈ ಜೀರಿಗೆ ನೀರನ್ನ ಕುಡಿತಾರೆ. ನಮ್ಮ ಹಳ್ಳಿ ಕಡೆ ಈಗಲೂ ಕುಡಿತಾರೆ. ಸೊ ನಾವು ಇದನ್ನು ವೇಟ್ ಲಾಸ್ ಜರ್ನಿಯಲ್ಲಿ ಕುಡಿಯೋದ್ರಿಂದ ನಿಮ್ಮ ಬೆಳ್ಳಿ ಫ್ಯಾಟ್ ಏನಿದೆ ಇದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ನಾನು ಈ ಡ್ರಿಂಕಿಗೆ ಯಾವುದೇ ರೀತಿ ಶುಗರ್, ಹನಿ ಏನೂ ಆ್ಯಡ್ ಮಾಡಿಲ್ಲ, ಈವನ್ ಬೆಲ್ಲ ಕೂಡ ಆ್ಯಡ್ ಮಾಡಿಲ್ಲ. ನೀವು ಬೇಕಾದರೆ ಲೆಮನ್ನ ಫ್ರೀಸ್ ಮಾಡಿ ಹಾಕೋಬೋದು. ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಇನ್ನು ಟಿಫನಿಗೆ ಬರೋದಾದರೆ 3 ರವೆ ಇಡ್ಲಿ, 1 ಬೌಲ್ ಸಾಂಬಾರು, ಸ್ವಲ್ಪ ಚಟ್ನಿ ತೊಗೊಂಡಿದ್ದೀನಿ. ವೇಟ್ ಲಾಸಲ್ಲಿ ಇದ್ದಾಗ ಚಟ್ನಿನ ಜಾಸ್ತಿ ಆ್ಯಡ್ ಮಾಡ್ಕೋಬೇಡಿ, ಚಟ್ನಿಯಿಂದ ತುಂಬ ಕ್ಯಾಲರೀಸ್ ಇರುತ್ತೆ. ಸಾಂಬಾರಿಗೆ ಕಂಪೇರ್ ಮಾಡಿದರೆ ಸಾಂಬಾರು ಬೇಕಾದ್ರೆ ನೀವು 1 ಬೌಲಲ್ಲ 2 ಬೌಲ್ ತೊಗೊಳ್ಳಿ, ಅದರಲ್ಲಿ ಅಷ್ಟೊಂದು ಕ್ಯಾಲರೀಸ್ ಇರೋಲ್ಲ ಕಂಪೇರ್ ಟು ಚಟ್ನಿ. ಹಾಗೆ ವಡೆ ಕೂಡ ತೊಗೋಬೇಡಿ, ವಡೆ ತೊಗೊಳೋದ್ರಿಂದ ನೀವು ಇನ್ನಷ್ಟು ದಪ್ಪ ಆಗ್ತೀರಾ. 3 ಇಡ್ಲಿ ಸಾಂಬಾರು ತೊಗೊಂಡಿದ್ದು, ಬೇಕಿದ್ದರೆ ನಿಮ್ಗೆ ಇನ್ನೊಂದು ಇಡ್ಲಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಹೆಲ್ತಿಯೆಸ್ಟ್ ಫುಡ್ ಅಂದರೆ ಇಡ್ಲಿ ಅಂತಲೇ ಕರಿಬೋದು. ಇಡ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಯಾವುದೇ ರೀತಿ ಜಾಸ್ತಿ ಎಣ್ಣೆ ಇರಲ್ಲ, ಪ್ರಿಸರ್ವೇಟಿವ್ ಇರಲ್ಲ, ಹಾಗೆ ಯಾವುದೇ ರೀತಿ ಜಾಸ್ತಿ ಟೇಸ್ಟಿಂಗ್ ಪೌಡರು, ಕಲರಿಂಗು ಯಾವುದೇ ರೀತಿ ಏನೂ ಯೂಸ್ ಮಾಡಿರಲ್ಲ. ಸೊ ನಾವೆಲ್ಲಿ ಹೋದರೂ ಆರಾಮಾಗಿ ಇಡ್ಲಿ ತಿನ್ಬೋದು. ಈವನ್ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಇಡ್ಲಿ. ನನ್ನ ಮಗ ಅಂತೂ ಇಡ್ಲಿಗೆ ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ನಾವು ವಾರಕ್ಕೊಂದು ಸಲ ಇಡ್ಲಿ ಕಂಪಲ್ಸರಿ ಮಾಡ್ತೀವಿ. ನಿಮ್ಮ ಮನೇಲಿ ಹೇಗೆ? ಮಕ್ಕಳಿರೋ ಎಲ್ಲ ಮನೇಲೂ ಇಡ್ಲಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಐ ಹೋಪ್ ನಿಮ್ಮ ಮನೇಲೂ ಇಡ್ಲಿ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಮಕ್ಕಳಿಗೆ ಇಡ್ಲಿ ಜೊತೆಗೆ ದೋಸೆ, ಪಡ್ಡು, ಪೂರಿ ಇವನ್ನ ತುಂಬ ಇಷ್ಟಪಡ್ತಾರೆ. ನನ್ನ ಮಗ ಅಂತೂ ಇಡ್ಲಿ ತುಂಬಾ ಇಷ್ಟಪಡ್ತಾನೆ. ಇನ್ನು ಮಗಳು ಬಂದು ದೋಸೆ, ಪಡ್ಡು ಇಷ್ಟಪಡ್ತಾಳೆ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಒಟ್ಟಿಗೆ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೆ ಇನ್ನಷ್ಟು ಉತ್ಸಾಹ ಬರುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡೋ ಎಲ್ಲ ವ್ಯೂವರ್ಸು. ಹೋಪ್ ನನ್ನ ಎಲ್ಲ ವೀಡಿಯೋಸ್ ನಿಮ್ಗೆ ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ಕೊತಿದ್ದಿ. ನಾನು ನಿಮ್ಗೆ ಯಾವುದೇ ರೀತಿ ಚೀಟ್ ಮಾಡ್ತಾಯಿಲ್ಲ. ನಿಮಗೆ ಏನು ವೀಡಿಯೋದಲ್ಲಿ ತೋರಿಸ್ತೀನೋ ಅಷ್ಟೇ ಮೀರೇ ನಾನು ಊಟ ಮಾಡೋದು. ಎಕ್ಸ್ಟ್ರಾ ಏನೂ ತಿನ್ನಲ್ಲ. ಬಿಸ್ಕೆಟು, ಬ್ರೆಡ್ಡು, ಈ ಜಂಕ್ ಫುಡ್ಸು ಇವನ್ನೆಲ್ಲ, ಸ್ವೀಟ್ಸು ಇವನ್ನೆಲ್ಲ ಕಂಪ್ಲೀಟಾಗಿ ನಾನು ಈ 1 ವಾರ ಅವಾಯ್ಡ್ ಮಾಡಿದ್ದೀನಿ. ಮುಂಚೆನೇನು ಅಷ್ಟೊಂದು ತಿಂತಿರಲಿಲ್ಲ, ಈಗಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಬರೋದಾದರೆ ನಾನು ಓಟ್ಸ್ ಕಿಚಡಿ ತೊಗೊಂಡಿದ್ದೀನಿ. ಇದಕ್ಕೆ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ನೀವು ಕೇಳ್ಬೋದು ಇಷ್ಟು ತಿಂದರೆ ಹೊಟ್ಟೆ ತುಂಬುತ್ತಾ ಅಂತ. ಖಂಡಿತವಾಗ್ಲೂ ಹೊಟ್ಟೆ ತುಂಬುತ್ತೆ. ಓಟ್ಸ್ನ ತಿನ್ನೋದ್ರಿಂದ ನಿಮ್ಮ ಹೊಟ್ಟೆ ಜಾಸ್ತಿ ಹೊತ್ತು ಫುಲ್ಲಿಂಗಾಗಿರುತ್ತೆ. ಅಟ್ಲೀಸ್ಟ್ 1 ಮೀಲಲ್ಲಾದರೂ ನಿಮ್ಮನ್ನ ಓಟ್ಸ್ನ ಆ್ಯಡ್ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ. ಐದರ್ ಬ್ರೇಕ್ಫಾಸ್ಟ್, ಲಂಚ್ ಆರ್ ಡಿನ್ನರ್ ಯಾವುದಾದ್ರೂ 1 ಮೀಲಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ವೇಟ್ ಲಾಸ್ ಜರ್ನಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಓಟ್ಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಸೊ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಹೊಟ್ಟೆ ಫುಲ್ಲಿಂಗ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಈವ್ನಿಂಗ್ ಸ್ವಲ್ಪ ಮಳೆ ಬರ್ತಾಯಿತ್ತು. ಸೊ ಗಿಜಿ ಥರ ಕಾಣಿಸ್ತಿದೆ ನಿಮಗೆ ವಿಡಿಯೋ. ನಾನು ಎಕ್ಸ್ಕ್ಯೂಸ್ ಕೊಡೋಕ್ಕೆ ಇಷ್ಟ ಇಲ್ಲ. ನಾನು ಏನು ಅಂದ್ಕೊಂಡಿದ್ದೀನೋ ಅದು ಮಾಡಬೇಕು. ಅದಕ್ಕೆ ಮೇಲ್ಗಡೆ ಹೋಗಿ ವಾಕ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ಮಳೆ ಬರಲಿ ಏನೇ ಬರಲಿ, ನೀವೇನು ಅಂದ್ಕೊಂಡಿರ್ತೀರೋ ಆ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ. ಆ್ಯಂಡ್ ಆದಷ್ಟು ನೀವು ವಾಕ್ ಮಾಡಬೇಕಾದ್ರೆ ಬರೀ ಕಾಲಲ್ಲಿ ನಡೀರಿ. ಈ ಚಪ್ಪಲಿ ಹಾಕ್ಕೊಂಡೆಲ್ಲ ನಡಿಬೇಡಿ, ಹೊರಗಡೆ ಆಗಲಿ ಒಳಗಡೆ ಆಗಲಿ. ಇನ್ನು ರಾತ್ರಿ ಊಟಕ್ಕೆ ಬರೋದಾದರೆ 2 ಜೋಳದ ರೊಟ್ಟಿ, ಸ್ವಲ್ಪ ಚಿಕನ್ ಗ್ರೇವಿ, 1 ಮೊಟ್ಟೆ ತೊಗೊಂಡಿದ್ದೀನಿ. ನಾನೇನು ಚಿಕನ್ ಲವರ್ ಅಲ್ಲ, ಸೊ ಅದಕ್ಕೆ ನಾನು ಯಾವುದೇ ರೀತಿ ಪೀಸಸ್ನ ಆ್ಯಡ್ ಮಾಡಿಲ್ಲ. ಒಂದು ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ವಿಡಿಯೋದಲ್ಲಿ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಸೊ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದರಿಂದ. ಇನ್ನು ಈವ್ನಿಂಗ್ 1/2 ಕಪ್ ಟೀ ಕುಡಿದೆ. ಟೀ ಕುಡಿಯಲ್ಲ ಅನ್ನೋರು ನೀವು ಯಾವುದಾದ್ರೂ ಈವ್ನಿಂಗ್ ಒಂದು ಫ್ರೂಟ್ ತಿನ್ಬೋದು, ಅವ್ರು ವೆಜಿಟೇಬಲ್ ತಿನ್ಬೋದು. ಸೊ ಇಲ್ಲ ವೆಜಿಟೇಬಲ್ನ ಸ್ಟೀಮ್ ಮಾಡ್ಕೊಂಡು ಕೂಡ ತಿನ್ಬೋದು. ಇನ್ನು ನಮ್ಮದೆಲ್ಲ ಆದಮೇಲೆ ಊಟ ಗೀಟ ಎಲ್ಲ ಆದಮೇಲೆ ಸೋಂಪನ್ನು ತೊಗೊತಿದ್ದೀನಿ. ಇದನ್ನಂತೂ ನಾನು ಮಿಸ್ಸೇ ಮಾಡಲ್ಲ, ನೀವು ಮಿಸ್ ಮಾಡಬೇಡಿ. ಕೆಲವೊಬ್ಬರು ಎಲೆ ಅಡಿಕೆ ಹಾಕೋ ಅಭ್ಯಾಸ ಇರುತ್ತೆ, ನನಗೆ ಎಲೆ ಅಡಿಕೆ ಹಾಕೊಳೋ ಅಭ್ಯಾಸ ಇಲ್ಲ. ಸೊ ನಾನು ಸೋಂಪನ್ನ ತೊಗೊತೀನಿ ಅಷ್ಟೇ. ಎಲೆ ಅಡಿಕೆ ಹಾಕೋ ಅಭ್ಯಾಸ ಇದ್ದರೆ ಹಾಕ್ಕೊಳ್ಳಿ, ಅದು ಕೂಡ ನಿಮ್ಮ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇವತ್ತಿನ ಸ್ಟೆಪ್ಸ್ ನಾನು ಕಂಪ್ಲೀಟ್ ಮಾಡಿದೆ. ಡೇಟ್ ಕೂಡ ನೋಡ್ಬೋದು, ವೆಡ್ನೆಸ್ಡೇ 2. ನಾನು ಎಲ್ಲ ವೀಡಿಯೋದಲ್ಲೂ ನಾನು ಡೇಟ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾವುದೇ ರೀತಿ ಚೀಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ನನ್ನ ವ್ಯೂವರ್ಸಿಗೆ. ಥ್ಯಾಂಕ್ ಯು.